ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಮೊನ್ನೆ 19ನೇ ತಾರೀಕಿಗೆ ಬೆಳಗಾವಿ ಒಳಗೆ ವಿಧಾನಸಭೆ ಅಧಿವೇಶನ ಅಂದ್ರೆ ಚಳಿಗಾಲದ ಅಧಿವೇಶನ ಮುಗೀತು. ಒಂದು ಅಂದಾಜಿನ ಪ್ರಕಾರ ಈ ಒಟ್ಟು ಚಳಿಗಾಲದ ಅಧಿವೇಶನ ಮುಗಿಯಾಕ ಸ್ಟಾರ್ಟಿಂಗ್ ಟು ಎಂಡಿಂಗ್ 218 ಕೋಟಿ ಖರ್ಚಾಗೈತಂತ ಅಂದಾಜು ಮಾಡಾಗೈತಿ. ನಿಖರ ಇರಲ್ಲ, ಒಂದು ಅಂದಾಜು. ಯಾಕಂದ್ರೆ ಆಸ್ಪಾಸ್ ಒಳಗೆ ಇರ್ತೈತಿ. 218 ಕೋಟಿ ಏನಾತಿ ಅಮೌಂಟು? ಇಷ್ಟು ದೊಡ್ಡ ಅಮೌಂಟು ಚಳಿಗಾಲದ ಅಧಿವೇಶನ ಬೆಳಗಾವಿ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಅಂದ್ರೆ ಬೆಂಗಳೂರು ಬಿಟ್ಟು ಹೊರಗಡೆ ಬಂದಾಗ ಇಷ್ಟೆಲ್ಲ ಖರ್ಚು ಹಿಡಿದೈತಿ. ಯಾಕಂತಂದ್ರೆ ಅಧಿವೇಶನ ನಡಿಬೇಕಾತಂದ್ರೆ ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು, ನಡೆಯೋದ ವರ್ಷಕ್ಕೊಮ್ಮೆ. ಆಮೇಲೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕಾಗುತ್ತೆ. 10x ಅಂದ್ರೆ 10 ಪಟ್ಟು ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕಾಗತ್ತೆ. ಎಲ್ಲ ಸವಲತ್ತನ್ನು ಹೆಚ್ಚು ಕಡಿಮೆ ಒಂದು 10 ಪಟ್ಟು ಹೆಚ್ಚು ಮಾಡಬೇಕಾಗತ್ತೆ ಒಂದು ಅಧಿವೇಶನ ಅಂತ ನಡಿಬೇಕಾದ್ರೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು 218 ಕೋಟಿ ಒಂದು ಅಂದಾಜ್ ಮೇಲೆ ಖರ್ಚಾಗೈತೆ ಅನ್ನೋ ಒಂದು ಅಂದಾಜು ಇದ್ದಾಗ, ಈ 218 ಕೋಟಿ ಖರ್ಚಾತಲ್ಲ ಒಂದು ಚಳಿಗಾಲದ ಅಧಿವೇಶನಕ್ಕೆ, ಇದರಿಂದ ಬಂದಿರೋ ಔಟ್ಪುಟ್ ಏನು? ನಮಗೆ ಏನು ಸಿಕ್ತು? 218 ಕೋಟಿ ಖರ್ಚು ಮಾಡಿದ್ರೆ 224 MLAಗಳು ಇರ್ಬೋದು. ಆಯಾ ಕ್ಷೇತ್ರವಾರು MLAಗಳು ತಮ್ಮ ಒಂದು ಕ್ಷೇತ್ರದ ಕುಂದುಕೊರತೆನ ಮಾತಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಅಧಿವೇಶನದೊಳಗೆ ಕೆಲವೊಂದಿಷ್ಟು ಶಾಸಕರನ್ನ ಮಾತಾಡೋಕೆ ಅವಕಾಶ ಸಿಕ್ತು, ಇನ್ನು ಕೆಲವೊಂದಿಷ್ಟು ಶಾಸಕರಿಗೆ ಮಾತಾಡೋಕೆ ಅವಕಾಶ ಸಿಗಲಿಲ್ಲ. ಇದ್ರೊಳಗೆ ಇನ್ನೊಂದು ಬರ್ತೈತಿ, ಅವಕಾಶ ಸಿಗಲಿಲ್ಲ ಅನ್ನೋದಕ್ಕಿಂತ ಅವಕಾಶನ ಪಡಿಬೇಕಾಗತ್ತೆ. ಅದರೊಳಗೆ ಸಾಕಷ್ಟು ಶಾಸಕರು ಅವಕಾಶ ವಂಚಿತರಾಗ್ಯಾರ. ಅವ್ರಿಗೆ ಅವಕಾಶ ಪಡೆಯುವಂಥ ಕೆಲವೊಂದಿಷ್ಟು ಸ್ಟ್ರಾಟಜಿನ ಅವ್ರಿಗೆ ಮಾಡೋಕೆ ಆಗ್ತಿರಂಗಿಲ್ಲ. ಕೇಳಬೇಕು, ಫಸ್ಟು ಟೈಮಿಂಗು ಕೇಳಬೇಕು. ನನ್ನ ಭಾಗದ ಕುಂದುಕೊರತೆ, ನನ್ನ ಭಾಗ ಈ ಥರ ಐತಿ, ಆ ಥರ ಐತಿ, ಇಂಥೆಲ್ಲ ಯೋಜನೆಗಳು ಜಾರಿ ಆಗಬೇಕಾಗಿತ್ತು, ಆಗಿಲ್ಲ. ಶಂಕುಸ್ಥಾಪನೆ ಆಗಬೇಕಾಗಿತ್ತು, ಆಗಿಲ್ಲ. ಈ ಥರ ಆಗೈತಿ, ಇದು ಮುಂದೆ ಈ ಥರ ಇಷ್ಟೆಲ್ಲ ನಮ್ಗೆ ಮುಂದೆ ಈ ಥರ ನಮ್ಗೆ ಇಷ್ಟೆಲ್ಲ ಅನುದಾನ ಬೇಕಾಗ್ತೈತಿ, ಏನೂ ಇಲ್ಲ ಅಂತಂದ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಕೇಳೋ ಸಲುವಾಗಿ ಅಧ್ಯಕ್ಷರಿಗೆ ಟೈಮ್ ಕೇಳಬೇಕು. ಕೊಡದೇ ಇದ್ದಾಗ ಅದಿಯಾಕಾದಿತ್ತು ಅಂತ ಒತ್ತು ಮಾಡಿ ತಗೋಬೇಕಾಗತ್ತೆ. ಈ ಒತ್ತು ಮಾಡಿ ತಗೊಳ್ಳೋ ಶಾಸಕರು ಎಷ್ಟು ಜನ ಅದಾರ? 224 ಶಾಸಕರ ಬಳಗದೊಳಗೆ ಅನ್ನೋದು ಇಲ್ಲೇ ಪ್ರಾಮುಖ್ಯತೆ ಪಡಿತೈತಿ. ಅದರೊಳಗೆ ಸ್ವಲ್ಪ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದೊಳಗೆ ಬಂದ್ರಂದ್ರೆ ಏನು ಶರಣಗೌಡ ಕಂದುಕೂರ್ ಅವ್ರು ಏನು ಮಾತಾಡಿದ್ರಲ್ಲ, ಭಾಳ ಬ್ರಿಲಿಯಂಟ್ ಮಾತಾಡಿದ್ರು. ಅದೊಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗೋ ಥರನೇ ಇತ್ತು. ಏನು ಮಾತಾಡಿದ್ರು ಅವ್ರು ಅಂದ್ರೆ, ನಾನು ಅನುದಾನನ ಕೇಳಂಗಿಲ್ಲ ಅಂತಂದ್ರು. ವಿಷಯನ ಪ್ರಸ್ತಾವನೆ ಮಾಡಬೇಕಾದ್ರೆ ಸ್ವಲ್ಪ ಪೀಠಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಅವರು. ಅಲ್ಲಿಗೆ ಸಭಾಧ್ಯಕ್ಷರು ನೇರವಾಗಿ ವಿಷಯಕ್ಕೆ ಬರ್ರಿ ಅಂತಂದ್ರು. ಅಲ್ಲಿಗೆ ಬರಾಕತ್ತೀನಿ ಅಂತ ಅವ್ರು ಅಂದರು. ಮತ್ತೆ ಸಭಾಧ್ಯಕ್ಷರು ನೇರವಾಗಿ ವಿಷಯಕ್ಕೆ ಬರ್ರಿ ಅಂದಾಗ ಎಷ್ಟು ಖಡುಕಾಗಿ ಮಾತಾಡ್ತಾರಂತಂದ್ರೆ, ಸಭಾಧ್ಯಕ್ಷರೇ ನಾ ವಿಷಯಕ್ಕೆ ಬರಾಕತ್ತೀನಿ, ಮಾತಾಡಂದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀನಿ ಅಂತಂದ್ರು. ಈ ಗಡಸು ಬೇಕು. ಈ ಗಡಸುತನ ಪ್ರತಿಯೊಬ್ಬ ಶಾಸಕರ ಹತ್ರನೂ ಬೇಕು. ಯಾಕಂತಂದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲನು, ಯಾರಿಗೂ ಬ್ಯಾಡನು ಉತ್ತರ ಕರ್ನಾಟಕ. ಈ ಥರ ಸಂಶಯಗಳು ಜನಸಾಮಾನ್ಯರೊಳಗೆ ಮನಸ್ಸೊಳಗೆ ಓಡ್ತಿರ್ತಾವೆ. ನಮ್ಮ ಭಾಗಕ್ಕೆ ನಮ್ಮ ಶಾಸಕರು ಯಾಕೆ ಮಾತಾಡಲ್ಲ? ನಮ್ಮ ಭಾಗದ ಸಚಿವರು ಇದ್ರಂದ್ರೆ ಅದು ಎರಡನೇ ಕಾನ್ಸೆಪ್ಟ್. ಸಚಿವರು ಇದ್ರೂ ಮಾತಾಡದೇ ಇರೋ ಸಾಕಷ್ಟು ಸಚಿವರು ಉತ್ತರ ಕರ್ನಾಟಕ ಭಾಗದೊಳಗೆ ಸಾಕಷ್ಟು ಜನ ಸಿಗ್ತಾರ. ಆದ್ರೆ ಶಾಸಕರಾಗಿ ಅವ್ರದ್ದೇ ಆದಂಥ ಒಂದು ಕ್ಷೇತ್ರ ಅಂತ ಇರ್ತೈತಲ್ಲ, ಒಂದು ತಾಲೂಕಾ ಒಂದು ಮತಕ್ಷೇತ್ರ ಇರ್ತೈತಲ್ಲ, ಆ ತಾಲೂಕಾ ಮತಕ್ಷೇತ್ರ ಎಲ್ಲರೂ ಮತ ಹಾಕಿ ಚುನಾಯಿತರನ್ನಾಗಿ ಮಾಡಿ ವಿಧಾನಸಭೆ ಕಳಿಸಿರ್ತಾರಲ್ಲ, ಅವ್ರಿಗೆ ಒಂದು ನೈತಿಕವಾಗಿ ಉತ್ತರ ಕೊಡುವಂಥ ಒಂದು ಶಕ್ತಿ ಇವ್ರ ಹತ್ರ ಇರಂಗಿಲ್ಲ. ಇಲ್ಲಿ ಬಾಜು ಬರಾಕತ್ತಾವ ನೋಡ್ರಿ ಒಂದೆರಡು ಭಿತ್ತಿ ಪತ್ರ. ಈ ಭಿತ್ತಿ ಪತ್ರಕ್ಕೆ ಸೀಮಿತ ಆಗಬಾರ್ದ್ರಿ. ಪ್ರತಿಯೊಬ್ಬ ಶಾಸಕ ಮಾತಾಡಕ ಅವಕಾಶ ಕೇಳಬೇಕು, ಕೊಡದೇ ಇದ್ದಾಗ ಬೈ ಫೋರ್ಸ್ ತಗೊಳ್ಬೇಕು. ಯಾಕ? ನಮ್ಮ ಕ್ಷೇತ್ರ ಹಿಂದುಳಿದಿಲ್ಲನು, ನಮ್ಮ ಕ್ಷೇತ್ರದ ಜನರು ನಮಗೆ ಚುನಾಯಿತರನ್ನಾಗಿ ವಿಧಾನಸಭೆ ಕಳಿಸ್ಯಾರಲ್ಲ, ಮುಂದಿನ ಸಾರಿ ನಾವು ಓಟ್ ಕೇಳಕ್ಕೆ ಹೋದಾಗ ಏನು ಉತ್ತರ ಕೊಡೋಣ? ಇದನ್ನೇ ಶರಣಗೌಡ ಕಂದುಕೂರ್ ಅವರು ಒತ್ತಿ ಒತ್ತಿ ಹೇಳಿದರು. ನಾನು ಅನುದಾನ ಕೇಳ್ತಾ ಇಲ್ಲ, ಈ ರಾಜ್ಯ ಸರ್ಕಾರದೊಳಗೆ ಹಣಕಾಸು ಇಲ್ಲ, ಅನುದಾನ ಇಲ್ಲ, ಕೇಳಿದ್ರು ಇವ್ರು ಕೊಡಂಗಿಲ್ಲ ಅನ್ನೋದನ್ನ ಒಂಥರ ಚುಚ್ಚು ಮಾತಿನಿಂದ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ. ತಮ್ಮ ಮನಸ್ಸೊಳಗೆ ಏನು ಅಳಲೈತಲ್ಲ ಅದನ್ನೆಲ್ಲ ಹೇಳ್ಕೊತಾರೆ. ಎಸ್, ಅಧಿವೇಶನದೊಳಗೆ ಶಾಸಕರು ತಮ್ಮ ಮನದಾಳ ಮಾತು ಹೇಳ್ಕೊಲಿಲ್ಲ ಅಂದ್ರೆ ಎಲ್ಲಿ ಹೇಳ್ಕೊಂತಾರ?
ಏನು ರಸ್ತೆ ಬದಿ ಒಳಗೆ ಹೇಳ್ಕೊಂತಾರನ, ಏನು ಪತ್ರಕರ್ತರು ಕೇಳೋ ಪ್ರಶ್ನೆ ಒಳಗೆ ಈ ಥರ ಹಿಂಗೆ ಮಾಡಿವಿ ಅಂತಂದು ಹೇಳಿ ಎಸ್ಕೇಪ್ ಆಗಿಬಿಡೋದನ್ನು. ಅಧಿವೇಶನದೊಳಗೆ ಮಾತಾಡ್ಬೇಕ್ರಿ. ನಾನು ಆಗಲ್ಲಿ ಹೇಳಿದ್ನಲ್ಲ ಭಿತ್ತಿ ಪತ್ರ ಬರಾಕತ್ತಾವ ಅಂತ ಹೇಳಿ ಬಾಜು ನೋಡ್ಕೊಳ್ರಿ ಅಲ್ಲ. ಇವ್ರಿಗೆ ಶಾಸಕರು ಕೆಲವೊಂದಿಷ್ಟು ಶಾಸಕರದಲ್ಲ, ಹೆಸರು ಬೇಡ, ಭಿತ್ತಿ ಪತ್ರ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಕೆಲವೊಂದಿಷ್ಟು ಶಾಸಕರು ಭಿತ್ತಿ ಪತ್ರ ಹಿಡ್ಕೊಂಡಾರ, ಕಾಂಗ್ರೆಸ್ ಸರ್ಕಾರ ಹಂಗೆ ಅಂಬೇಡ್ಕರ್ಗೆ ಹಿಂಗೆ ಮಾಡ್ತಾರೆ. ಅಂದ್ರೆ ಈ ಭಿತ್ತಿ ಪತ್ರ ಕಷ್ಟ ಸೀಮಿತ ಅನ್ನೋ ಕೆಲವೊಂದಿಷ್ಟು ಶಾಸಕರ ಬಗ್ಗೆ ಹೇಳಕತ್ತೀನಿ. ನೀವು ಶಾಸಕರಾಗಿ ಚುನಾಯಿತರಾಗಿ ಬಂದಿರಲ್ಲ, ಬರೀ ಭಿತ್ತಿ ಪತ್ರ ಹಿಡಿಯಾಕಷ್ಟ ಚುನಾಯಿತರಾಗಿ ಬಂದಿರೋ, ಅಥವಾ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುದಾನ ತರಬೇಕು, ಜನರ ಕುಂದುಕೊರತೆ ಕೇಳಬೇಕು ಅನ್ನೋದು ಐತು. ಬಹುಶಃ ಈ ಮಟ್ಟಕ್ಕೆ ಭಿತ್ತಿ ಪತ್ರ ತಗೊಂಡು ಅಧಿವೇಶನದೊಳಗೆ ಪ್ರದರ್ಶಿಸ್ಬೇಕಾತಪ್ಪ ಅಂತಂದ್ರೆ ಇವ್ರಿಗೆ ಮಾತಾಡೋ ಒಂದು ಶೈಲಿ ಗೊತ್ತಿಲ್ಲ, ಅಥವಾ ಆ ಒಂದು ಕರೇಜ್ ಇವ್ರಿಗೆ ಇಲ್ಲ ಅಂತ ಅನ್ಸುತ್ತೆ. ಇದು ಬಿಟ್ರೆ ರಾಜ್ಯದ ಜನರು ಏನು ಅನ್ಕೊಂಡಿಲ್ಲ. ಎಂತಹ ಶಾಸಕರನ್ನ ನಾವು ಚುನಾಯಿತರನ್ನಾಗಿ ಕಳಿಸಿವಿ ಅಂತನ ಹಪಹಪ್ಸಾಕತ್ತಾರ ರಾಜ್ಯದ ಜನರು, ಶಪ್ಸಾಕತ್ತಾರ ರಾಜ್ಯದ ಜನರು. ಅದರೊಳಗೆ ಬೆರಳೆಣಿಕೆ ಎಷ್ಟು ಶಾಸಕರು ಸಚಿವರು ತಮ್ಮ ಒಂದು ಗಡುಸುತನ ತೋರಿಸ್ತಾರ, ತಮಗೇನು ಬೇಕೋ ಅದು ಅನುದಾನ ತಗೊಂಡು ಬರ್ತಾರ. ಆದ್ರೆ ಮಿಕ್ಕಿರೋ ಶಾಸಕರು, ನಾನು ಯಾಕೆ ಈ ಭಿತ್ತಿ ಪತ್ರ ಹಿಡಿದದ್ದು ಹೇಳಕತ್ತೀನಂದ್ರೆ ಇದ್ರೊಳಗೆ ಕಾಣ್ತಾ ಇರೋ ಬರೀ ಶಾಸಕರದಷ್ಟೇ ಅಲ್ಲ, ಕಾಣದೇ ಇರೋ ಶಾಸಕರ ಬಗ್ಗೆನೂ ಮಾತಾಡಕತ್ತೀನಿ. ಪ್ರತಿಯೊಬ್ಬನು ನಿಮ್ಮ ಕ್ಷೇತ್ರದ ಜನರಿಗೆ ನೀವು ಉತ್ತರದಾಯಿತ್ವ ಆಗ್ತೀರಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಭಿತ್ತಿ ಪತ್ರ ಏನು ತೋರಿಸ್ತಾರಲ್ಲ, ಇದ್ರೊಳಗೆ ಅಂಬೇಡ್ಕರ್ಗೆ ಕಾಂಗ್ರೆಸ್ದಿಂದ ಅನ್ಯಾಯ ಆಗೈತಿ ಅಂತ ವಿಷಯ ಎಲ್ಲಿಂದ ಎಲ್ಲಿಗೆ ಹೊಂಟೈತಂತಂದ್ರೆ, ಶಾಸಕರಿಗೆ ನಾವು ಚುನಾಯಿತರನ್ನಾಗಿ ಮಾಡಿದ್ದು ಕ್ಷೇತ್ರ ಅಭಿವೃದ್ಧಿ ಹೊಂದಲಿ, ಅಭಿವೃದ್ಧಿ ಆಗಲಿ ಅನ್ನೋ ವಿಚಾರಕ್ಕೆ. ಇವರು ಅಭಿವೃದ್ಧಿ ಕಡೆ ಬಿಡ್ತಾರ. ಕಾಂಗ್ರೆಸ್ ಹಿಂಗೆ ಮಾಡ್ತು, BJP ಹಿಂಗೆ ಮಾಡುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ CT ರವಿ ಅವ್ರದ್ದು ನೋಡ್ಬೋದು, ಅದು ಈಗ ಮಾತಾಡೋದು ಬೇಡ. ಕೇಂದ್ರದ್ದು ಅಮಿತ್ ಶಾ ಅವ್ರದ್ದು ಹೇಳ್ಬೋದು. ಅವ್ರು ಏನು ಮಾತಾಡ್ಯಾರ ಅನ್ನೋದನ್ನ ಪೂರ್ತಿ ಆಡಿಯೋ ಕೇಳಿದಾಗ ಮಾತ್ರ ಅವರು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಅನಲೈಸ್ ಮಾಡೋದ್ರೊಳಗೆ ಅರ್ಥ ಇಲ್ಲ. ಪ್ರತಿಯೊಬ್ಬ ಕ್ಷೇತ್ರದ ಶಾಸಕನ ಒಂದು ಜವಾಬ್ದಾರಿ ಏನಪ್ಪ ಅಂತಂದ್ರೆ, ತನ್ನ ಕ್ಷೇತ್ರದ ಕಡೆ ಒಲವು ತೋರಿಸಿ ಜನರಿಗೆ ಏನು ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿರಿ ನೀವು, ಆ ಆಶ್ವಾಸನೆ ಒಳಗೆ ಕಡೆ ಪಕ್ಷ ಅರ್ಧ ಆದರೂ ಈಡೇರಿಸ್ಬೇಕಲ್ಲ. ಆ ಮನಸ್ಥಿತಿ ಶಾಸಕರಿಗೆ ಇಲ್ಲ. ಅಧಿವೇಶನದೊಳಗೆ ಮಾತಾಡ್ರಿ ಅಂತಂದು ಹೇಳಿದ್ರು ಕೂಡ ಮಾತಾಡಲ್ಲ. 218 ಕೋಟಿ ಏನು ಸಾರ್ವಜನಿಕರ ಒಂದು ತೆರಿಗೆ ಹಣ ಏನು ಪೋಲ್ ಆಗತೈತಲ್ಲ, ವೇಸ್ಟ್ ಆಗಾಕತ್ತೈತಲ್ಲ, ಇದಕ್ಕೆ ಯಾರು ಉತ್ತರ ಕೊಡಬೇಕು? ಯಾರು ಉತ್ತರದಾಯಿತರಾಗ್ತಾರ? ಏನು ಸರ್ಕಾರ ಆಗತ್ತಾ? ಯಾರಾಗಬೇಕು? ಇಲ್ಲಿ ಅಧಿವೇಶನದೊಳಗೆ ಏನಾಯ್ತು ಅಂತಂದ್ರೆ, ಕ್ಷೇತ್ರವಾರು ಅಭಿವೃದ್ಧಿ ಮಾತಾಡ್ರಿ ಅಂತಂದ್ರೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು, 2 ಸಾರಿ ಸೋಲ್ಸಿದ್ರು, ವಲ್ಲಭಾಯ್ ಪಟೇಲ್ರಿಗೆ ಪ್ರಧಾನಿಯಾಗ ಕೊಡ್ಲಿಲ್ಲ. ಇನ್ನು ಕಾಂಗ್ರೆಸ್ನವ್ರು ಹೇಳ್ತಾರ ಭಾರತ ಸ್ವತಂತ್ರ ಆಗಕ್ಕೆ RSSನವ್ರದ್ದು ಏನು ಕೊಡುಗೆ ಐತೆ ಅಂತ ಹೇಳಿ. ಕಾಂಗ್ರೆಸ್ ಯಾವಾಗ ಹುಡ್ತು? RSS ಯಾವಾಗ ಹುಡ್ತು? ಕಾಂಗ್ರೆಸ್ ಎಷ್ಟು ದೊಡ್ಡದಾಗಿತ್ತು, RSS ಎಷ್ಟು ಸಣ್ಣದಾಗಿತ್ತು? ಯಾವುದು ಹಿಂದೆ ಮುಂದೆ ವಿಚಾರ ಮಾಡಂಗಿಲ್ಲ, ಅನಲೈಸ್ ಮಾಡಂಗಿಲ್ಲ. ಸುಮ್ಮನೆ ಟ್ಯಾಕಲ್ ಮಾಡೋದು, ಗೊಂದಲ ಎಬ್ಸೋದು, ಎಬಿಸಿ ಸಭಾತ್ಯಾಗ ಮಾಡೋದು, ಬಾವಿಗಿಳಿಯೋದು, ಪರ್ಸ್ನಲ್ ಆಗಿ ಪಕ್ಷ ಬಡದಾಡಿ ರಾಜ್ಯದ ಜನರಿಗೆ ಕಿವ್ಯಾಗ ದೊಡ್ಡ ಲಾಲ್ಬಾಗ್ನಂತ ಒಂದು ಹೂವು ಇಟ್ಟು ಅಧಿವೇಶನ ಮುಗೀತು ಅಂತ ಹೇಳಿ ತಮ್ಮ ಕಾರ್ಯಕ್ಷೇತ್ರಕ್ಕೆ ಶಾಸಕರು ತೆರಳೋದು. ಇಷ್ಟು ಬಿಟ್ರಂದ್ರೆ ಅಧಿವೇಶನದೊಳಗೆ ಏನು ವಿಶೇಷ ಉಳಿದಿಲ್ಲ. ಅಧಿವೇಶನ ಮಾಡೋದ ವೇಸ್ಟ್ ಅಂತ ಹೇಳಿ ರಾಜ್ಯದ ಜನರು ಒಕ್ಕೊರಲಿಂದ ಧ್ವನಿ ಎಬ್ಸ್ಯಾರ. ಯಾಕೆ ನೀವು ಅಧಿವೇಶನ ಮಾಡ್ತೀರಿ? ಮೊದಲೆಲ್ಲ ಒಂದು 8-10 ವರ್ಷದಿಂದ 50 ಕೋಟಿ 60 ಕೋಟಿ 70 ಕೋಟಿ ಆಗೋದನ್ನ ಹೆಚ್ಚು ಕಡಿಮೆ ಇವತ್ತು 200 220 218 ಕೋಟಿಗೆ ಬಂದು ನಿಂತೈತಲ್ಲ. ಅಧಿವೇಶನ ಮಾಡಕ್ಕೆ ಈ ಸಾಮಾನ್ಯ ಜನರ ತೆರಿಗೆ ಹಣ ಎಲ್ಲಿಗೆ ಬಂದು ಮುಟ್ಟಾಕತೈತಿ? ಇವತ್ತು ಅಧಿವೇಶನಗಳು ವೈಯಕ್ತಿಕವಾಗಿ ತಮಗೆ ತಾವ ಕೆಸರ ಚಾಟ ಮಾಡ್ಕೋತಾರಲ್ಲ. ಇನ್ನು ಇವರು ಅಭಿವೃದ್ಧಿ ಕಡೆ ಏನು ಮಾತಾಡ್ತಾರ? ಬಹುಶಃ ಮಾತಾಡ್ಲಿಕ್ಕಿಲ್ಲ ಅನ್ನೋದನ್ನ ಎಲ್ಲ ರಾಜ್ಯದ ಜನರಿಗೆ ಗೊತ್ತಾಗ್ಬಿಟ್ಟೈತಿ. ಇವ್ರದ್ದು ಇಷ್ಟ ಅನ್ನೋದು ಗೊತ್ತಾಗಿ ಮುಂದಿನ ದಿನಮಾನದೊಳಗೆ ಅವ್ರು ಏನು ಉತ್ತರ ಕೊಡ್ತಾರ ಅಂತಂದು ಅವ್ರಿಗೆ ಗೊತ್ತಂತ ಹೇಳ್ತಾ ಇದೇ ಥರ ಮತ್ತೆ ಬೇರೆ ಸುದ್ದಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.